ಅಬ್ಬೋ ಅದೇ ಕಂಗೆ ಆಟ ಮಾಡ್ತಾ ಕೂತಿದ್ದಿ ಎದ್ ನಡಿ ಒಟ್ಕೊಂಡು ಬೈಲಿ ಅಡುಗೆ ಮಾಡ್ತೀನಿ. ಅಲ್ಲ ನೀನು ಒಟ್ಕೊಂತಿದ್ದೆ ಅಂದ್ಬಿಟ್ಟು ಅಡುಗೆಗೆ ಎಲ್ಲ ಮಾಡ್ತೀನಿ. ನಿನಗೆ ಆಸೆ ಅಂದ್ಬಿಟ್ಟು ಅಲ್ಲಿ ಮಾಡ್ತೀನಿ ನಡಿ, ಏನು ಅಡುಗೆ ಮಾಡ್ತೀನಿ ಉಣ್ಣು ನಡಿ. ನಿನ್ನ ದೇಕಿಂಗೆ ಆಟ ಮಾಡ್ತಾ ಕೂತಿದ್ದೀನಿ ನೀವು ಒರ್ಸ್ಕೊಂತ ಹಬ್ಬದಲ್ಲಿ. ಸುಮ್ಮನೆ ಹಿಂಗೆಲ್ಲ ಜಗಳ ಆಡಬೇಡ, ಕಲಾಡ್ತಾ ಕೂತ್ಕೋಬೇಡ. ಆಮೇಲೆ ಮನೇಲಿ ಇದೆಲ್ಲ ಎಡೆಯೆಲ್ಲ ಇಕ್ಬೇಕು, ಇನ್ನು ಜಗಳ ಕೂತ್ಕೋಬೇಡ. ಅದಕ್ಕೆ ಹಿಂಗೆ ಆಡ್ತಿದ್ದೀನಿ ನೀನು. ಹೇಳ್ತಾವೆ ಅವತ್ತಿಂದ ತಪ್ಪಾಯ್ತು ಅಂತ. ಸರಿ ಕಣವ, ನಂದೇ ತಪ್ಪಾಯ್ತು ಕತೆ. ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ. ಸುಮ್ಮನೆ ಒಂದು ಅಡುಗೆ ಮಾಡ್ಕೊಂಡು ಹೋಗವ ನೀನು. ನೀನು ಏನೀಗ ಏನು ಮಾಡುವಂದರು ನೀನು? ನಮ್ಮ ಮನೇಲಿ ಹೇಳ್ಕೊಂಡು ಹಿರಿ ಮನ್ಸಿಯಾಗಿ ಹೋಗು. ನೀನೇನು ಕೆಲಸ ಮಾಡು ಕಿಮಿ ಮಾಡುವಂತಿದ್ರೆ ನಾನು ತಗೊಬರ್ತೀನಿ. ಅಲ್ಲ ಈ ಬೇರೆಯವ್ರು ನೋಡ್ರೆ ಹೋಗು ಮನೆಯಿಂದ ಆಚೆ ಅಂತ ಓಡಿಸ್ತಾರೆ. ನಾನು ಹಿಂಗೆ ಕರೆದ್ರೂ ನೋಡಿ ಹೆಂಗೆ ಆಡ್ತಿದ್ದೀನಿ ನೀನು, ಅದೇ ಕವಂಗೆ ಆಡ್ತಿದ್ದೀನಿ ನೀನು. ನೋಡು ಆಸೆಗಿರೋರು ಕಂಡ್ರೆ ಐಕಿಲ್ಲ ಕತೆ. ಮನೆಯಿಂದ ಇರ್ತೀನಿ ಅನ್ನೋರನ್ನ ಮನೆಯಿಂದ ಆಚೆ ಹಾಕ್ತಾರೆ. ನಾವು ನೋಡ್ಕೊತೀವಿ ಅಂದರೆ ನೀನು ನೋಡಿ ಹೆಂಗೆ ಮಾಡ್ತಾ ಕೂತಿದ್ದಿ. ಅವೋ ಬಾ, ಅದೆಲ್ಲ ಆಗಿದ್ದಾಯ್ತು, ತಲೆ ಕೆಡ್ಸ್ಕೊಬೇಡ. ಅಲ್ಲ ಕಣಪ್ಪ, ಎಡ್ತಿ ಬಂದಮೇಲೆ ಅವ್ವ ಆದವಳು ಎಲ್ಲಿಗೆ ಅಪ್ಪನ ಬಂದವಳು. ಇರಿ ಹೋಗಿ ನೀವೇ ಹಚ್ಕೊಟಕ್ಕೆ ಚೆನ್ನಾಗಿರಿ. ನಾನು ನಿಮ್ಗೆ ತೊಂದರೆ ಕೊಟ್ಟನಾ ಏನೋ ಆದರೆ ಬೇಯಿಸ್ಕೊತೀನಿ, ಇಲ್ಲಾಂದ್ರೆ ಎಸ್ಕೊಂಡ್ ಮನಿಕತೀನಿ. ನಾನು ಹಣೆ ಬರ ನನಗೆ ಮಾಡ್ದಂಗೆ ಆಯ್ತದೆ. ನೀವು ಯಾಕಿದ್ಕೆಲ್ಲ ತಲೆ ಕೆಡ್ಸ್ಕೊಂಡಿರಿ? ಇರ್ತಿಬೇಕು ಅಂದ್ಕೊಂಡು ಹಣ ಮದುವೆ ಮಾಡ್ಕೊಂಡು ಬಂದಿರಿ. ಇರು ಹೋಗು. ನಿನ್ನೇನು ಬೇಡ, ನೀನು ಇರ್ತಿದ್ದು ಚೆನ್ನಾಗಿರ್ಬೇಡ ಅನ್ನ. ಅದಕ್ಕೆ ತಾನೇ ನನ್ನ ಮಗ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ನಿಮ್ಮ ಸುದ್ದಿಗೆ ಬತ್ತಿದ್ದಾನೆ, ನಿಮ್ಮ ಮತ್ತೊಂದಕ್ಕೆ ಬತ್ತಿದ್ದಾನೆ, ಮಗದೊಂದಕ್ಕೆ ಬತ್ತಿದ್ದಾನೆ. ಹಬ್ಬವ ಜೋರಾಗಿ ಮಾಡಿದ್ರಿ. ಅಕ್ಕಪಕ್ಕದ ಬೀದಿಯವ್ರನ್ನೆಲ್ಲ ಕರೆದ್ಬಿಟ್ಟು ನಮ್ಮ ಬೀದಿಯವ್ರನ್ನೆಲ್ಲ ಕರೆದಿ ಏನು ಬಳೆ ಕೊಡೋದೇನೋ, ಅಷ್ಟ ಕುಂಕುಮ ಕೊಡೋದೇನೋ, ಬಂದವ್ರಿಗೆ ನೈವೇದ್ಯ ಕೊಡೋದೇನೋ, ಪ್ರಸಾದ ಕೊಡೋದೇನೋ ಎಲ್ಲನೂ ಕೊಟ್ರಿ. ನಾನು ನೋಡಿದೆ, ಇಲ್ಲೇ ಕೂತಿದ್ನಲ್ಲ ಬಮ್ಮ. ಹೋಗ್ಲಿ, ನಾ ಏನು ಮುತ್ತೈದೆಯಾ ಅಷ್ಟ ಕುಂಕುಮ ಇಸ್ಕೊಳ್ಳೋಕ್ಕೆ ಬೇಡ. ಬಮ್ಮ ಊಟ ಮಾಡು, ಬಾ ತಿಂಡಿ ಮಾಡು. ಬಮ್ಮ ಇದು ಮಾಡೀನಿ. ಇಲ್ಲ ಹಬ್ಬಕ್ಕಿಂತ ಮುಂಚೆಗೆ ಅಮ್ಮ ಏನು ಮಾಡಾನೆ, ಏನು ಮಟ್ಟಾನೆ, ಏನೂ ಇಲ್ಲ. ಅವಳೆ ಓದು ಇಷ್ಟ ಬಂದ್ಲು, ಓದು ತಗೊಬಂದ್ಲು ಮಾಡಿದ್ಲು. ಬಿಡು ಮಾಡಲಿ. ಈಗ ನಾ ಏನಾರು ಕೇಳಕ್ಕೆ ಬಂದ, ನೀನು ಇರ್ತಿ ಹಂಗೆ ಮಾಡವಳೆ ಹಿಂಗೆ ಮಾಡವಳೆ, ನಾನು ಬಿಟ್ಬಿಟ್ಟು ಮಾಡವಳೆ ಮಟ್ಟವಳೆ ಅಂತ ನಿಂಗೆ ಏನಾದ್ರು ಚಾಡಿ ಹೇಳಿದ್ನ? ಇಲ್ಲ ತಾನೇ, ಬುಟ್ಟಾಕು. ಬುಟ್ಟಾಕ್ಬಿಟ್ಟು ಇರಿ ಹೋಗಿ. ನಾನು ನಿಮ್ಮೇನು ಕೇಳುವಿಲ್ಲ, ಮಾಡುವಿಲ್ಲ, ನಿಮ್ಗೆ ಹೊಟ್ಟೆ ಉಡ್ಸುವಿಲ್ಲ. ನೀನು ಎಡ್ತಿ ಹಂಗೆ ಮಾಡೋಳೆ ಅಂತ ನಿಂಗೆ ಚಾಡಿ ಹೇಳಿಲ್ಲ. ನೀನು ಎಡ್ತಿಗೆ ಹೋಗ್ಬಿಟ್ಟು ನಿನ್ನ ಗಂಡ ಹಿಂಗೆ ಮಾಡೋನೆ ಅಂತ ಹೇಳಿಲ್ಲ. ನಾನು ನಿಮ್ಗೆ ತೊಂದರೆನೇ ಕೊಟ್ಟಿಲ್ಲ. ಅದಕ್ಕೆ ಯಾಕೆ ಕೊಡಬೇಕು ತೊಂದರೆ ನಮ್ಮಿಂದ ಇನ್ನೊಬ್ರಿಗೆ? ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ. ಸುಮ್ಮನೆ ನಮ್ಮಿಂದ ಒಬ್ರಿಗೆ ಒಂದು ತೊಂದರೆ ಮಾಡ್ಕೊಳ್ಳೋದಾಗಲಿ ಮತ್ತೊಂದು ಮಾಡ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ಇರೋದು. ಇವಾಗ್ರವ ನಿಮ್ಗೆ ಹೆಂಗೆ ಬೇಕು ಹಂಗೆ ಬದುಕಿ, ಹೆಂಗೆ ಬೇಕು ಹಂಗೆ ಜೀವನ ಮಾಡಿ. ಸುಮ್ಮನೆ ನಮ್ಮ ಮನೇಲಿ ಬಂದ್ಬಿಟ್ಟು ಹೊಟ್ಟೆ ಉರಿಸ್ಬೇಡಿ. ನೀವು ಇರಿ ಹೋಗಿ. ನಿಮ್ಗೆ ಹೆಂಗೆ ಇಷ್ಟ ಬರ್ತದೆ ಹೆಂಗೆ. ಕೇಳೋರು ಇದ್ರೆ ನಿಮ್ಗೆ ಆಯ್ಕಿಲ್ಲ, ಒಂದು ಒಳ್ಳೇದು ಮಾಡೋರಿದ್ರೆ ನಿಮಗೆ ಆಯ್ಕಿಲ್ವಲ್ಲ. ನೀವು ಒಬ್ಬರೇ ಉಣ್ಬೇಕು, ಒಬ್ಬರೇ ತಿನ್ನಬೇಕು, ಒಬ್ಬರೇ ಸೋಕಿ ಮಾಡಬೇಕು, ಸುತ್ತಾಡಬೇಕು. ನಿಮಗೆ ವಯಸ್ಸು ಬಂದಮೇಲೆ ವಯಸ್ಸಾದವರೆಲ್ಲ ಜ್ಞಾಪನ ಅದಾರ. ಆಗ್ಲಿಂದ ಸಾಕಿ ಬೆಳೆಸಿ ಸಲ್ವಿ ಮಾಡೀವಿ. ನಮ್ಮ ಮಕ್ಳು ಆಯ್ತವೆ, ನಮ್ಮ ಕಷ್ಟ ಸುಖ ಕಾಯ್ತವೆ ಅಂತ ನಾವು ಮಾಡ್ತೀವಿ. ನೀವು ಅದನ್ನೆಲ್ಲ ನೆನ್ಸ್ಕೊಳಕ್ಕಿಲ್ಲ. ನಾನು ನೆನ್ಸ್ಕೊಂಡಿದ್ದಿದ್ರೆ ಹೆಂಗೆ ಮಾಡ್ತಿದ್ದಿಲ್ಲ ಕತೆ. ಹೆಂಗೋ ನನ್ನ ಕಾಲ ನಾನು ಕಳ್ಕೊ ಹೋಯ್ತಾವೆ. ನೀವು ಹೋಗಿ, ನೀವು ಚೆನ್ನಾಗಿರಿ ಹೋಗಿ. ವಯಸ್ಸಿರೋರು ನೀವು ಚೆನ್ನಾಗಿರೋಗಪ್ಪ ಹೋಗಿ. ನಿಮ್ಮನ್ನ ಮಾಡಿ ಅಂತ ಕೇಳೋದು ಬೇಡ, ಮುಟ್ಟಿ ಅಂತ ನಿಮ್ಮ ಜೊತೆ ವಾದ ಮಾಡಿ ಜಗಳ ಮಾಡಿ ಕಲ ಮಾಡೋದು ಬೇಡ. ಅವ್ವ ಬಾ, ಸುಮ್ಮನೆ ನೀನು ಹಿಂಗೆ ಆಟ ಮಾಡಬೇಡ ನೀನು. ಈಗ ಇದು ಏನು ಮಾಡಿಯೇ ಹೇಳವ ನೀನು? ಅದು ಏನು ಕತೆ? ಅಲ್ಲ ಒಂದೇ ಮನೇಲಿ ಇದ್ರೂ ಸರಿ ಬೈಲಿ, ನಂದು ತಪ್ಪಾಯಿತು. ನಾನೇ ನಿನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ. ಪಾಪಕ್ಕೆ ಕತೆ ಬಾ. ಎಲ್ಲ ನನಗೂ ಹೊಟ್ಟೆ ಉರಿತದೆ, ಆಗಿದ್ದು ಸಾಕಿ ಬೆಳೆಸಿ ಮಾಡಿದ್ದಿ ಅಂತ ಬಾ. ಸರಿ ಬಾ, ಏನು ಅವ್ರಿಗೆ ಹೇಳ್ಕೊಂಡು ಮಾಡ್ಕೊಂಡು ಹೋಗು ಬಾ. ಯಾವಾರನ್ನೆಲ್ಲನೂ ನೀನು ಸರಿ ಕತೆ, ಹೋಗಿ ಬರ್ತೀನಿ ಹೋಗು. ಬಾ, ಅಡುಗೆ ಮಾಡ್ತೀನಿ ಕತೆ, ಊಟ ಮಾಡು ಬೈಲಿ. ಹಂಗೆ ಹಬ್ಬಕ್ಕೆ ಏನೇನು ಬೇಕು ಸಾಮಾನು ಎಲ್ಲನೂ ಹೇಳ್ಬಿಟ್ಟು ಬರ್ಸ್ಕೊಡು, ಬೇಳು ಬರ್ಕೋತೀನಿ, ತಗೊಬತ್ತೀನಿ ಅಂತೆ. ಸರಿ ತಗೊಬರುವಂತೆ. ನೀನು ಇಡ್ತೀನೋ ಹಬ್ಬಕ್ಕೆ ದುಂಬುದುಳ್ಳೆಲ್ಲ ಹೊಡೆದು ಮನೆ ಹೆಚ್ಚು ಕಟ್ ಮಾಡಿದಾಳ. ಒಡ್ಸೋಗು ಮೊದಲು, ಮನೆ ಹೆಚ್ಚು ಕಟ್ಟಾಗಿ ಮಾಡಿಸು. ಆಮೇಲೆ ಸಾಮಿಗೆ ಬಂದು ತರುವಂತೆ. ಮನೆಗೇನೆ ಏನು ಹೆಚ್ಚು ಕಟ್ ಮಾಡಿಲ್ಲ. ಆಲೆಯ ಸಾಮಾನು ತಂದಾರಂತೆ, ಸಾಮಾನ. ಸರಿ ಕತ್ ಬಿಡು, ಹೇಳ್ತೀನಿ. ಹೊಡ್ಕೊಟಾನಂತೆ ದುಂಬು ತುಳ್ತಾನೆ. ಅಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ನೀನು ಯಾವಾಗ ಬಂದು ಹೊಡೆಯೋದು? ಇಲ್ಲ ರಜಾ ಹಾಕೋ ಕೆಲಸಕ್ಕೆ. ಇಲ್ಲ ಅಂದರೆ ನೀನು ಇರ್ತಿರ್ತಾಳಲ್ಲ ಒಡ್ಸು. ರಜಾ ಕೊಟ್ಟಾರವ ನನಗೆ? ರಜಾ ಕೊಡೋಕ್ಕಿಲ್ಲ. ಏನು ಭಾನುವಾರ ಕೊಡೋದೇ ಹೆಚ್ಚು. ಅದು ಅಲ್ಲದೆ ಹಬ್ಬಕ್ಕೆ ಬೇರೆ ರಜಾ ಅದೇ. ಅವ್ರು ಕೊಡೋಕ್ಕಿಲ್ಲ ಅಂತಿದ್ರು. ಹಂಗಿರೋ ಬೇಕು ಅಂದ್ಬಿಟ್ಟು ಹಬ್ಬಕ್ಕೆ ಬೇರೆ 2 ದಿವಸ ರಜಾ ಹಾಕಿವ್ನಿ. ಇನ್ನು ಈಗ ಕೇಳಿದ್ರೆ ಅವ್ರು ಕೊಟ್ಟಂಗೈತೆ. ರಜಾ ಗಿಜಾ ಕೊಡೋಕ್ಕಿಲ್ಲ ಕತೆ ಅವರು. ಅದನ್ನೆಲ್ಲವ ರಜಾ ಕೇಳೋ ಪರಿಸ್ಥಿತಿನೇ ತಗೊಬೇಡ್ದು. ಅವ್ರು ಕೊಡೋಕ್ಕೂ ಇಲ್ಲ. ಅವ್ರು ಏನು ಮಾಡಿದ್ರು ಕೊಡೋಕ್ಕಿಲ್ಲ ಕತೆ. ನೋಡ್ಲ ಸಿದ್ದ, ಹಿಂಗೆ ನೋಡು ನನಗೆ ಹೇಳ್ತಿರೋದು ಅಷ್ಟೇ. ನೀನು ಎಡ್ತಿ ಮೊದ್ಲಂಗೆ ಆಡಿದ್ರೆ ಅವ್ಳು ದುರಾಂಕಾರವ ನನ್ನ ಮುಂದೆ ತೋರಿಸಿದ್ರೆ ನನಗೆ ಆಯ್ತಿಲ್ಲ. ನಾನು ಯಾಕೆ ಕೇಳು? ಏನೋ ನಿನ್ನ ಎಡ್ತಿಗೆ ನಿನಗೆ ನಾನು ಎದುರ್ಕೊಂಡೇನು, ನನ್ನ ಬಾಯಿ ಮುಚ್ಕೊಂಡಿಲ್ಲ. ಏನೋ ನಾನು ಏನಾರು ಅಂದರೆ ನನ್ನ ಮಗ ಬೇಜಾರು ಮಾಡ್ಕೊತಾನಲ್ಲ, ಅವ್ನಿಗೆ ನೋವು ಆಯ್ತದಲ್ಲ, ಅವ್ನು ಯಾಕೆ ಬೇಜಾರು ಮಾಡ್ಕೋಬೇಕು ನನ್ನಿಂದ ಅಂದ್ಬಿಟ್ಟು ನಾನು ಹಂಗೆ ಇರೋದು. ಏನು ನಿನ್ನ ಎಡ್ತಿಗೆ ಎದುರ್ಕೊಂಡಲ್ಲ, ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಂಡು ನೀವು ಜೀವನ ಮಾಡ್ಕೊಂಡು ಹೋದರೆ ಸರಿ ಆಯಿತು. ನಾನೇನು ಅವ್ಳಿಗೇನು ಎದುರ್ಕೊಂಡು ನಾನು ಹಂಗಿಲ್ಲ. ನಾನಿರೋದು ನನ್ನ ಮಗನಿಗೆ ತೊಂದರೆ ಕೊಡಬಾರ್ದು, ನನ್ನ ಮಗ ಇಷ್ಟ ಬಂದಂಗೆ ಇರಲಿ ಅಂತ. ಆಮೇಲೆ ನನಗೆ ಆಯ್ಕಿಲ್ಲ ನೀನು ಎಡ್ತಿ ಮರ್ಯಾದೆ ಕೊಡ್ದಾನೆ ಹಂಗೆ ಹಿಂಗೆ ಅನ್ನೋದು ಮಟ್ಟದು. ನಾ ಏನೋ ನೀನು ಎಡ್ತಿಯಿಂದ ಬರಬೇಕು ಅಂತಲ್ಲ, ನನ್ನ ಮಗ ಬೇಜಾರು ಮಾಡ್ಕೊತಾನೆ ಅಂದ್ಬಿಟ್ಟು ನನಗೆ ಹ್ಞೂ ಅಂತ ಅಂದಿರೋದು. ಅರ್ಥ ಆಯ್ತಾ? ನನಗೇನು ಯಾವಳ್ದು ಏನು ಬೇಕಾಗಿಲ್ಲ. ಅವಳು ಕಾಯ ಅನ್ನೋದು ನಾನು ಅವ್ರ ಅಪ್ಪನೊಟ್ಟಿಗೆ ಹೋಗಿಲ್ಲ. ಇದು ನನ್ನ ಮನೆ, ನಾನು ಆಗಲಿಂದ ಕಷ್ಟಪಟ್ಟು ಮಾಡಿ ಮಟ್ಟಿ ಇರೋ ಮನೆ. ಈಗ ಏನೋ ಒಂದು ಜೀವನ ಮಾಡ್ಕೊ ಹೋಯ್ತಾವನಿ. ಇದು ನನ್ನ ಮನೆ.
ನೀ ಅವಳು ಏನಾರು ಹಾಗೆ ಹಿಂಗೆ ಅಂತ ವಾಯ್ಗರಿಯೋದು ನುಸ್ಕರಿಯೋದು ನಾವೆಲ್ಲಿ ನುಸ್ರಲ್ಲಿ ಬೊಯ್ಯೋದು ಮಾಡೋದು ಅವೆಲ್ಲ ಐಕಿಲ್ಲ. ಏ ಮನೇಲಿ ದೊಡ್ಡ ಮನಸ್ಸಿಯಾಗಿ ನಾನು ಏನೇನು ಕರ್ತವ್ಯ ಮಾಡಬೇಕು ನಾನು ಮಾಡ್ತೀನಿ, ಹಂಗಿದ್ರೆ ಹ್ಞೂ ಅಂತ ಅಂತೀನಿ. ಇಲ್ಲ ಅಂದರೆ ನಿಮ್ಗೆ ಇಷ್ಟ ಕಣ್ರಪ್ಪ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಸರಿ ಕತ್ ಬವ್ವ, ನಿನಗೆ ಹೆಂಗೆ ಬೇಕೋ ನಿಂಗೆ ಇಷ್ಟ ಬಂದಂಗೆ ಇರುವಂತೆ. ನಿನ್ನ ಯಾರು ಏನು ಕೇಳೋರು, ನಿಂಗೆ ಹೆಂಗೆ ಇಷ್ಟ ಬರ್ತದೆ ಹಂಗೆ ಇರುವಂತೆ ಬಾ. ಸುಮ್ಮನೆ ನೀನು ಹಂಗೆಲ್ಲ ಆಡಕ್ಕೆ ಹೋಗ್ಬಿಡ, ನಿಂಗೆ ಹೆಂಗೆ ಇಷ್ಟ ಬರ್ತದೆ ಹಂಗೆ ಇರುವೆ ಬಾ. ಸರಿ, ಹಬ್ಬಕ್ಕೆ ನಿಮ್ಮ ಅಕ್ಕಿ ಕದಿರ್ನೆಲ್ಲ ಕರಿ ಅಕ್ಕ ತಂಗಿರ್ನೆಲ್ಲರೂ ಅವರು ಬಂದು ಭಾರಿ ದಿವಸ ಆಯಿತು. ಏನೋ ಮದುವೆ ಅಂತ ಅದೇ ಒಬ್ರು ಕರಿನಿಲ್ಲ ಮಟ್ನಿಲ್ಲ. ಅವರು ಭಾರಿ ಬೇಜಾರು ಮಾಡ್ಕೊಂಡವ್ರೆ ನೀನು ಹಂಗೆಲ್ಲ ಆಡೋದು ನೋಡಿ. ಆಯಿತಾ, ಅವ್ರನ್ನೂ ಕರಿ, ಅವರು ಬರಲಿ, ಬಂದ್ಬಿಟ್ಟು ಮಾಡಿಬಿಟ್ಟು ಹೋಗಲಿ. ಇನ್ನೇನು ಮಾಡೋಕ್ಕತ್ತದು. ಏನೋ ಆಯಿತು, ಅವರೆಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೋ, ಇನ್ನೂ ಎಲ್ಲಿ ಇದು ಮಾಡ್ಕೊಂಡಿದ್ದಾರೋ. ಆಮೇಲೆ ಅವ್ರನ್ನ ಬಳೆಗಿಳೆಗೆಲ್ಲ ಕರಿಬೇಕು. ಅಕ್ಕ ತಂಗಿರಿಗೆ ಗೌರಿ ಹಬ್ಬನೇ ದೊಡ್ಡದು. ಅವ್ರನ್ನ ಮೊದಲು ಕರೆದು ಬಾವುನ್ಸು ಅಚ್ಚುಕಟ್ಟಾಗಿ ಇಕ್ಕಿ ಮಕ್ಕಿ ಮಾಡು. ಏನೋ ಅವ್ರಿಗೆ ಚಿನ್ನ ಒಡವೆ ಏನು ಮಾಡ್ತಿದ್ದಿಲ್ಲ, ವರ್ಷ ಕಾಲ ಅವ್ರಿಗೆ ಚಿನ್ನ ಒಡವೆ ಅದು ಇದು ಅಂದ್ಬಿಟ್ಟು ಏನಾರು ಮಾಡ್ತಿದ್ವ? ಏನೂ ಇಲ್ಲ. ಅದಕ್ಕೆ ಈಗಿನ್ನೇನು ಮಾಡೋಕ್ಕದು, ಏನು ಮಾಡೋಕ್ಕಾಗಿಲ್ಲ. ಕರಿ, ಫೋನ್ ಮಾಡಿಬಿಟ್ಟೇನು ಇವತ್ತು ರಜೆ ಇತ್ತಲ್ಲ, ನೆನೆ ಹೋಗಿ ಕರೆಯೋಕ್ಕಾಯ್ತಿಲ್ವಾ ನಿಮ್ಮ ಅಕ್ಕ ತಂಗಿರ್ನ ಎಲ್ಲರೂ ಹಬ್ಬಕ್ಕೆ? ಏನೋ ಗೊತ್ತಾಗ್ಲಿಲ್ಲ ಕತೆ, ಕಾಸು ಕೊಡ್ತೀನಿ, ಹೋಗು ಬಸ್ಸಲ್ಲಿ ಹೋಗ್ಬಿಟ್ಟು ಕರೆದ್ಬಿಟ್ಟು ಬಂದ್ಬಿಡು. ಓಹೋ, ನಾನೇ ಹೋಗಿ ಕರಿಯೇನೆ? ಹೋಗಿ ಕರೆದ್ಬಿಟ್ಟು ಬನ್ನಿ, ಹೋಗಿ ಕಂಡಿರ್ತೀರಿ ಇಬ್ರು. ಕೆಲಸದಿಂದ ಬತ್ತಿದೆಯಲ್ಲ ಕೂಟ್ರಲ್ಲಿ ಇಬ್ರು ಹೋಗ್ಬಿಟ್ಟು ಕರೆದ್ಬಿಟ್ಟು ಬನ್ನಿ ಹೋಗಿ. ಏನೋ ನಾನು ಈಗಲೂ ಓಡಾಡ್ ಸಾಯೇನ ಏನನ್ನಕ್ಕಿಲ್ಲ, ಆಗ್ಲಿಂದ ಇದ್ಬಿಟ್ಟು ಈಗ ಬಂದವಳೆ ಕರೆಯಕ್ಕೆ ಹೂವು ಅಂತ ಅನ್ನಕ್ಕಿಲ್ವಾ? ಹೋಗಿ ಕರೆದ್ಬಿಟ್ಟು ಬನ್ನಿ. ಅವ್ರು ಬರ್ಗಿರಕ್ಕಿಲ್ಲ ಅಂದರೆ ಬೆಳಗ್ಗೆ ಕಾಸು ಕೊಟ್ಬಿಟ್ಟು ಬನ್ನಿ. ಕಾಸಿದ್ರೆ ಒಂದೊಂದು ಜೊತೆ ಬಟ್ಟೆ ತಗೊಬನ್ನಿ, ಒಂದೊಂದು ಸೀರೆ, ಇಬ್ರಿಗೂ ಒಂದೊಂದು ಜೊತೆ ಸೀರೆ ತಗೊಬ. ಇಲ್ಲ ಅಂದರೆ ಬಳೆ ಕಾಸು ಕೊಟ್ಬಿಟ್ಟು ಬಾ. ಇನ್ನೇನು ಮಾಡೋಕ್ಕದು, ನೋಡೋದು ಅದು ಏನು ಮಾಡಾರೋ, ಎಲ್ಲಿ ಕೋಪ ಹತ್ಕೊಂಡಿದ್ದಾರೋ ನಿನ್ನ ಜೊತೆ ಅದು ಗೊತ್ತಿಲ್ಲ. ಹೋಗು, ನಾನೇನು ಅವ್ರ ಜೊತೆಗೆ ಆಡೋಕ್ಕಾಗಿಲ್ಲ ಕಣವ, ನಿಮ್ಮ ಜೊತೆ ಅವ್ರ ಜೊತೆ ಆಡ್ ಸಾಯೋಕ್ಕಾಗಿಲ್ಲ. ಇದ್ರಲ್ಲಿ ನೀನುಂಟು, ನಿಮ್ಮ ಅಕ್ಕ ತಂಗಿರುಂಟು, ಏನಾರು ಮಾಡ್ಕೊ. ಸರಿ ಕತ್ ಬಿಡು, ಕರಿತೀನಿ. ಇಲ್ಲಾಂದರೆ ನೀನೇ ಕರಿ ನೋಡೋದು ತಾಳು. ಆ ತಾರೀಕು ಯಾವುದು ಹೇಳ್ತೀನಿ, ಏನಾದ್ರು ಮಾಡೋಕ್ಕಾಯ್ತದೆ. ಸರಿ ಬಾ, ಒಟ್ಕೊಂಡು ಬಾ. ಸರಿ ಕತ್ ನಡಿ ಬರ್ತೀನಿ. ಸರಿ ಮರ್ತ್ಕೊಬೇಡ ಬಾ, ಆಮೇಲೆ ಕಾಪಿ ಮಾಡ್ಕೊ ಕೂತ್ಕೊಬೇಡ. ಇಲ್ಲ ಕತ್ ನಡಿ ಬರ್ತೀನಿ. ನಂಗೆ ಗೊತ್ತು ನನ್ನ ಮಗ ಅಪ್ರಂಜಿ ಹಂಗೆ ಅಂತವ. ಅವಳಿಂದ ಎಲ್ಲ ಹಾಳಾಗೋಗಿ ಹಾಕ್ಕೊಟ್ಟೋಗಿರೋದು. ಏನೋ ಈಗಲಾರು ಅರ್ಥ ಮಾಡ್ಕೊಂಡು ಬಂದಲ್ಲ. ಯೋಚನೆ ಮಾಡ್ತಿದ್ದೆ ಏನು ಮಾಡೋದವ, ನನ್ನ ಮಕ್ಕಳನ್ನ ಹೆಣ್ಣೈಕ್ಳನ್ನ ಹಬ್ಬಕ್ಕೆ ಕರಿಬೇಕಲ್ಲ, ಗೌರಿ ಹಬ್ಬಕ್ಕೆ ಒರ್ಸ್ಕೊಂಡು ಹಬ್ಬ ಅಲ್ಲಿ ಕರೀನಿಲ್ಲ ಅಂದರೆ ಅವ್ರೇನು ಬೇಜಾರು ಮಾಡ್ಕೊಂಡರು ಅಂತ. ಏನೋ ಸದ್ಯಕ್ಕೆ ಬಂದಲ್ಲ, ಅವ್ರನ್ನೂ ಹೋಗಿ ಕರೆದ್ಬಿಟ್ಟು ಬಂದರೆ ಆಯ್ತದೆ. ನಂಗೆ ಗೊತ್ತು ನನ್ನ ಮಗ ಅಪ್ರಂಜಿ ಕಷ್ಟ ಸುಖ ಎಲ್ಲನೂ ಅರ್ಥ ಮಾಡ್ಕೊತಾನೆ. ಬಂದವಳಲ್ಲ ನೈಸನಿ, ಆ ಮುಂಡೆ ಸರಿಲ್ಲ. ಏನು ಮಾಡೋಕ್ಕದು, ದರ್ದ ಮುಂಡೆ ಬಂದು ಸೇರ್ಕೊಂಡವಳೆ. ಸರಿಯಾಗಿ ಮಾಡ್ತೀನಿ ಅವಳನ್ನ, ಇಳಿಸ್ತೀನಿ ಮರ್ಯಾದೆಯ. ಎಷ್ಟರಲ್ಲಿ ಎಷ್ಟು ಮಡಗಬೇಕೋ ಅಷ್ಟರಲ್ಲಿ ಮಾಡ್ತೀನಿ. ಮನ್ಕೊಂಡಿದ್ದೆ ನನ್ನ ಮಗ ಬಂದೇ ಬರ್ತಾನೆ, ನಾನು ಕರಿತಾನೆ ಆಗ ಮಾಡೋದ ಈ ಬೇವರ್ಸಿ ಮುಂಡೆಗೆ ಅಂತ. ಏನು ಮೆರಿತಾ ಕೂತಾಳೆ ಮೆರಿತವ. ಇನ್ನೇನು ನನ್ನ ಮಗ ಕರೆದ್ನಲ್ಲ, ನಾನು ನನ್ನ ಮಗನಿಗೆ ಇಷ್ಟ ಇಲ್ದಿರೋದು ಅದಕ್ಕೆ ತೊಂದರೆ ಕೊಡಬೇಕು, ನನ್ನ ಮಗ ಇಷ್ಟ ಬಂದಂಗಿರಲಿ ಅಂತ ಅನ್ಕೊಂಡೆ. ನನ್ನ ಮಗನಿಗೆ ನನ್ನ ಜೊತೆ ಇರೋದು ಅಂದರೆ ಅವ್ನಿಗೆ ಆಸೆನೇ. ಅಂದಮೇಲೆ ನನ್ನ ಮಗನ ಆಸೆ, ಅದಕ್ಕೆ ನಾನು ಮುರಿಯೇನೆ ಮಾಡ್ತೀನಿ ಅವ್ಳಿಗೆ ಸರಿಯಾದ ಕೆಲಸವ ಇರಲಿ. ಅದೇ ನೋಡಿ ನನ್ನ ಮಗ ಹೆಂಗೆ ಹೊಟ್ಟೆ ಉರ್ಕೊಂಡು ಹೆಂಗೆ ಕರೆಯಕ್ಕೆ ಬಂದಿದ್ದಾನು, ನನ್ನ ಮೂವ ಉಂಡ್ಲಿ ತಿನ್ಲಿ ಅಂತವ. ಅದಕ್ಕೆ ಅಲ್ವಾ ಮಕ್ಕಳು ಅನ್ನೋದು. ಏನಂದಿರಿ ಹಾಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.